ಒಂದು ಕಾಲದಲ್ಲಿ ಅರಣ್ಯದಿಂದ ಸುತ್ತುಬಳಸಿದ ಒಂದು ಸಂಪನ್ ಹಳ್ಳಿಯಲ್ಲಿದ್ದ ತುಂಟ ಮಕ್ಕಳು ತೀಮ, ಈಲ, ಶ್ಯಾಮ್ ಮತ್ತು ಯಮ್ಮ. ಅವರು ನಿತ್ಯವೂ ಅರಣ್ಯ ಕಿನಾರೆ ಆಟವಾಡುತ್ತಿದ್ದರು. ಆದರೆ ಹಳ್ಳಿಯ ಹಿರಿಯರು ಅವರಿಗೆ ಚೆಂದು ಅಶಪಿತ ಅರಣ್ಯಕ್ಕೆ ಹೋಗಬೇಡಿ ಎಂದು ಎಚ್ಚರಿಸುತ್ತಿದ್ದರು. ಒಂದು ದಿನ ತಿಮ್ಮ ಅತ್ಯಂತ ಜಿರೇಶಾಲಿಯಾದ ಅವನು ತನ್ನ ಸ್ನೇಹಿತರೊಂದಿಗೆ ಅರಣ್ಯದ ಆಲಕ್ಕೆ ಹೋಗೋನ್ ಎಂದು ಸಲಹೆ ನೀಡಿದ. ಸ್ವಲ್ಪ ಮಾತ್ರ ಹೋಗೋನ್, ಈ ಪರುವುದಕ್ಕೆ ಇನ್ನೂ ಇಲ್ಲ ಎಂದು ತೋರಿಸೋನ್ ಅವನು ಹೇಳಿದ. ಇಲ್ಲ, ಶ್ಯಾಮ್ ಮತ್ತು ಯಮ್ಮ ಮೊದಲಿಗೆ ಹಿಂಜರಿದರು. ಆದರೆ ಕುತೂಹಲವು ಅವರನ್ನು ಗೆದ್ದಿತು. ತಿಮ್ಮನನ್ನು ಅನುಸರಿಸಲು ಅವರು ಅಪ್ಪಿಗೆ ನೀಡಿದರು. ಆದರೆ ಅವರು ಹಸಿರಾಗಿದ್ದು ಹೆಣ್ಣಾದರೂ ಸಂಶಯ ಕಾಣಿಸಿದರೆ ತಕ್ಷಣ ಹಿಂದಿರುಗೋಣ ಎಂದು ನಿರ್ಧರಿಸಿದರು. ಅವರು ಹೆಚ್ಚೆಚ್ಚು ಹೊಲಿಗೆ ಆಗುತ್ತಾ, ಮರಗಳು ಹೆಚ್ಚೆಚ್ಚು ಎತ್ತರವಾಗುತ್ತಾ ಮತ್ತು ದಪ್ಪವಾಗುತ್ತಾ ಹೋದವು. ಬಿಸಿಲು ನಿಧಾನವಾಗಿ ಮರೆಯಾಯಿತು. ತಂಪಾದ ಗಾಳಿ ಬಂತು ಮತ್ತು ಒಂದು ವಿಚಿತ್ರ ಹಿಸೋಕು ಧ್ವನಿ ಅವರ ಕಿವಿಗಳಿಗೆ ಬಂತು. ಅದು ಕೇವಲ ಗಾಳಿಯ, ತಿಮ್ಮಮ್ಮ ಜಿರಿಯದಿಂದ ಹೇಳಿದೆ. ಆದರೂ ಅವನ ಶಬ್ದದಲ್ಲಿ ಸ್ವಲ್ಪ ಕಮ್ಮುಜನಿತ್ತು. ಅವರು ಮುಂದೆ ಹೋಗುತ್ತಾ ಒಂದು ಹಳೆ ಬಿಟ್ಟಿರುವ ಮನೆ ಕಂಡು ಬಂತು. ಹಿಸೋಕು ಕೊಬ್ಬಮನಿಗಳು ಹೆಚ್ಚೆಚ್ಚು ದೊಡ್ಡದಾಗಿದ್ದು ಹಾಗೂ ಅದು ಶಬ್ದದಂತಿತ್ತು. ಹಿಂತಿರುಗು ಹಿಂತಿರುಗು ಎಂದು ಹೇಳುವಂತಿತ್ತು. ಸ್ನೇಹಿತರು ತಕಾಡಿದರು. ಆದರೆ ತಿಮ್ಮ ಅವರನ್ನು ತುರ್ತು ಸೂಚಿಸಿದರು. ನಾವು ಅಲ್ಲಿ ಒಂದು ತಕ್ಕಂಟ್ನ ನೋಡೋಣ ಮತ್ತು ನಂತರ ಹಿಂದಿರಗೋಣ. ಬಾಗಿಲು ಕ್ರಿಕ್ ಹಾಡುತ್ತಾ ತಾವು ತೆರೆದ. ಒಳಗೆ ಮನೆ ಧೂಳಿನಿಂದ ತುಂಬೆತ್ತು ಮತ್ತು ಸಿಲ್ಕು ಬಿದ್ದಿತ್ತು. ಕೋಣೆಯ ಮಮಿದದಲ್ಲಿ ಒಂದು ಹಳೆಯ ಹರಿದ ಪುಸ್ತಕ ಇತ್ತು. ಅತ್ಯಂತ ಕುತೂಹಲದ ಜಮ್ಮ ಅದನ್ನು ತೆಗೆದುಕೊಂಡು ಓಪನ್ ಮಾಡಿತು. ಪುಸ್ತಕಗಳಲ್ಲಿ ವಿಚಿತ್ರ ಚಿಹ್ನೆಗಳು ಮತ್ತು ಅವರು ಜೆಂಡು ಕಾಣದ ಜೀವಿಗ ಚಿತ್ರಗಳು ಇದ್ದವು. ಅಕಸ್ಮಾತ್ತಾಗಿ ಹಿಸೋಕು ಧ್ವನಿಗಳು ಭಯಾನಕ ಉಚ್ಚಾರಣೆಗೆ ಮಾರ್ಪಟ್ಟವು. ಕೋಣೆ ಹೆಚ್ಚು ತಂಪಾಯಿತು ಮತ್ತು ನಕ್ಷತ್ರಗಳು ಚಲಿಸುತ್ತಿರುವಂತೆ ಕಂಡವು. ಸ್ನೇಹಿತರು ಒಟ್ಟಿಗೆ ಕೂಲಿತರು. ಮೇದಿಂದ ನಾವು ಇನ್ನು ಹೋಗಬೇಕು, ಶ್ಯಾಮ್ ಅವನ್ ಶಬತರ ಕಾಡ್ಗೊತ್ತಾ ಹೇಳಿದ. ಅವರು ತಿರುಗಲು ಹೊಂಗುತ್ತಿದ್ದರು. ಬಾಗಿಲು ತನ್ನ ತಾನೇ ಬಾಗಿ ಹೋದಿತ್ತು. ಅವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಸ್ನೇಹಿತರು ಗೊಂದಲದಿಂದ ಕಿಕ್ಕಿರಿದರು. ಆದರೆ ಅತ್ಯಂತ ಬುದ್ಧಿವಂತ ಎಲ್ಲ ಹಳ್ಳಿಯ ಹಿರಿಯರು ಹೇರಿದ ಖಾನೆಗಳು ನೆನಪಾಗಿದವು. ನಾವು ಆತ್ಮಗಳೊಂದಿಗೆ ಮಾತನಾಡಬೇಕು, ಅವಳು ಹೇಳಿದ. ಅವರು ನಮ್ಮನ್ನು ಬೆಳ್ಳಿಗೆ ಹೊರಟೋನ್. ತರ್ಕಾಡುವ ಶಬ್ದವೊಂದಿಗೆ ಅವರು ಒಟ್ಟಿಗೆ ಹೇಳಿದರು. ಶಿಪಿತ ಅರಣ್ಯದ ಆತ್ಮಗಳು ನಾವು ಹಾನಿ ಮಾಡಿ, ದಯವಿಟ್ಟು ನಮ್ಮನ್ನು ಬಿಡಿ. ಆ ದಿನದಿಂದ ಅವರು ಶಪಿತ ಅರಣ್ಯಕ್ಕೆ ಮತ್ತೆ ಎಂದಿಗೂ ಹೊರಗಲಿಲ್ಲ. ಅವರು ತಮ್ಮ ಪಾಪವನ್ನು ಕಲಿತಿದ್ದರು ಮತ್ತು ಹಿರಿಯರ ಎಚ್ಚರಿಕೆಯನ್ನು ಗೌರವಿಸುತ್ತಿದ್ದರು. ಅರಣ್ಯದ ಹಿಸೋಕು ಧ್ವನಿಗಳು ರಹಸ್ಯವಾಗಿಯೇ ಉಳಿದಿದ್ದರು. ಸ್ನೇಹಿತರು ಒಂದು ವಿಷಯ ಖಚಿತವಾಗಿ ತಿಳಿದಿದ್ದರು. ಕೆಲವು ಸ್ಮೃತಿಗಳು ಅಂಬವೇಶ್ವರರೇ ಮಾಡದೆ ಬಿಡುವುದು ಗೊತ್ತಾ. ಆಮೇಲೆ ಅವರು ತಮ್ಮ ಆಟಗಳನ್ನು ಮುಂದುವರಿಸಿದು, ಆದರೆ ಗೊತ್ತಿಲ್ಲದ ವಿಷಯಕ್ಕೆ ಒಳ್ಳೆಯ ಗಮನವನ್ನು ಹೊಂದಿದರು.